ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 2 ಎಕರೆ 10 ಗುಂಟೆ ಸ್ನೇಹಿತರೆ. ಇಲ್ಲ, ನಮ್ಮ ಈ ಕಡೆ ಹೇಳಬೇಕು ಅಂದರೆ 2 ಎಕರೆ 10 ಸೆಂಟು. ನಿಮಗೆ ಲ್ಯಾಂಡ್ ತುಂಬ ಅದ್ಭುತವಾಗಿದೆ. ಒಳ್ಳೆ ನೀರಾವರಿ ಏರಿಯಾ ಸ್ನೇಹಿತರೆ. ಇದು ನಿಮಗೆ ನೀರು ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ತೋಟ ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ. ನಾವು ಮಣ್ಣು ಅಷ್ಟೇ ಪ್ಯೂರ್ ರೆಡ್ ಸಾಯಿಲ್ ನಾವು ನೋಡ್ತಾ ಇದ್ದೀರ. ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ಲ್ಯಾಂಡ್ ಪಕ್ಕ ನೀರು ಹರಿಯಲಿಕ್ಕೆ ಒಂದು ಹಳ್ಳ, ಅಂದರೆ ಡ್ಯಾಮ್ ನೀರು ಹರಿಯುತ್ತೆ. ಇಲ್ಲಿ ನೋಡಿ, ಆ ಕಡೆ ಬಾಳೆ ಹಾಕಿದ್ದಾರೆ ಸ್ನೇಹಿತರೆ. ಈ ಕಡೆ ಅರಿಶಿನ ಹಾಕಬೇಕು ಅಂದ್ಬಿಟ್ಟು ಅವರು ಒಂದಿಷ್ಟು ಖಾಲಿ ಜಾಗ ಇಟ್ಕೊಂಡಿದ್ದಾರೆ. ತೆಂಗಿನ ಸಸಿಗಳು ಹಾಕಿದ್ದಾರೆ. ಒಟ್ಟು 60 ತೆಂಗಿನ ಸಸಿಗಳು ಹಾಕಿದ್ದಾರೆ. ಬಾಳೆ ಹಾಕಿದ್ದಾರೆ. ನಿಜವೂ ತುಂಬ ಒಳ್ಳೆಯ ತೋಟ. ನಾವು ಹೇಳೋದಲ್ಲ, ಅಲ್ಲಿರೋ ನೀರಿನ ವಾತಾವರಣಕ್ಕೆ ಅವರು ಒಂದು ತೋಟ ಮಾಡಿದ್ದಾರೆ. ಬರೀ 2 ಎಕರೆ 10 ಗುಂಟೆ ಇರಬಹುದು, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀರಿನ ವಾತಾವರಣ ಚೆನ್ನಾಗಿರೋದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದು ನಾವು ದಾರಿಯಿಂದ ತೊಗೊಂಡ್ರೆ ತಾರೋಡಿಂದ 2ನೇ ಲ್ಯಾಂಡ್ ಜಮೀನಿದು. ದಾರಿಯಿಂದ ತೊಗೊಂಡ್ರೆ ನಮಗೆ 2ನೇ ಲ್ಯಾಂಡ್ ಜಮೀನು ಸ್ನೇಹಿತರೆ. ನಮಗೆ ಇದು ದಾರಿ ಇದೆ ಸ್ನೇಹಿತರೆ, ಬಂಡಿ ದಾರಿ ಅಂತ. ಬಂಡಿ ದಾರಿ ಇದೆ, ಗೌರ್ಮೆಂಟ್ ದಾರಿನೇ. ಇಲ್ಲಿ ಯಾರು ಕೂಡ ಬಿಟ್ಕೊಂಡಿರೋಂಥದ್ದಲ್ಲ, ಇಲ್ಲಿ ಇದು ಮಾಡ್ಕೊಂಡಿರೋಂಥದ್ದಲ್ಲ. ಜಮೀನಲ್ಲೇ ವಾಸ ಮಾಡಿಕೊಂಡು ಇದ್ದಾರೆ ಸ್ನೇಹಿತರೆ. ಇವರು 1 ಎಕರೆ 30 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ 30 ಲಕ್ಷ ಹೇಳ್ತಾ ಇದ್ದಾರೆ. ಅಂದರೆ ಇಂಪ್ರೂವ್ಮೆಂಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಿಡಿ. ನಾವು ಅದ್ರ ಬಗ್ಗೆ ಮಾತಾಡೋಷ್ಟು ಏನೂ ಇಲ್ಲ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿ ಹೇಳೋದಕ್ಕಿಂತ ನೀವು ಒಂದು ಸಲ ಕಣ್ಣಾರ ಕಂಡಾಗ ನಿಮಗೆ ಇದು ಏನು ಅಂತ ಅರ್ಥ ಆಗುತ್ತೆ ನಿಮಗೆ. ಬೆಂಗಳೂರಿಗೆ ಇದು 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಮೈಸೂರಿಗೆ ನಿಮಗೆ 85 ಕಿಲೋಮೀಟ್ರ್ ಆಗುತ್ತೆ. ಸೂಪರ್ವಾಗಿದೆ ನೋಡಿ. ನಾನು ಹೇಳಿದ್ನಲ್ಲ, ಬಾಳೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ನೇರಳೆ ಮರಗಳು ಹಾಕ್ಕೊಂಡಿದ್ದಾರೆ. ಮನೆ ಎದುರುಗಡೆ ನೇರಳೆ ಮರ ಹಾಕ್ಕೊಂಡಿದ್ದಾರೆ. ಕರಿಬೇವಿನ ಗಿಡಗಳಿದ್ದಾವೆ. ನಿಮಗೆ ಕರಿಬೇವಿನ ಗಿಡ ಕೂಡ ಹಾಕ್ಕೊಂಡಿದ್ದಾರೆ ನೋಡಿ. ಮುಂದ್ಗಡೆ ಇರೋವೆಲ್ಲ ಕರಿಬೇವಿನ ಗಿಡನೇ, ಆಯಿತಾ. ಹಿಂದ್ಗಡೆ ನಮಗೆ ನಾನು ನೆಕ್ಸ್ಟ್ ನಿಮಗೆ ಹೋಯ್ತು ಅದು ಗೊತ್ತಾಗುತ್ತೆ. ಸಿಂಪಲಾಗಿ ಒಂದು ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ಸಿಂಪಲಾಗಿ ಆ ಥರ ಒಂದು ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ. ನಿಮಗೆ ಲಾಸ್ಟ್ ನಾನು ಒಳಗಡೆ ಹೋದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಮಗೆ ಇವರೇ ಟ್ರಾನ್ಸ್ಪೋರ್ಟಿಗೆ ಕೂಡ ಇಟ್ಕೊಂಡಿದ್ದಾರೆ. ಇವರು ಇನ್ನೊಬ್ಬರ ಹತ್ರ ನಮಗೆ ಬೇಡ ಅಂತ ಒಂದು ಬೋರ್ಗೆ ಟ್ರಾನ್ಸ್ಪೋರ್ಟ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಕರಿಬೇವು ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆಯ ವಾತಾವರಣ ಇದೆ, ಒಳ್ಳೆ ಏರಿಯಾ ತುಂಬ ಚೆನ್ನಾಗಿದೆ. ಆಮೇಲೆ ನೇರಳೆ ಮರಗಳು ಹಾಕಿದ್ರಲ್ಲ, ಅದು ಕೂಡ ಇನ್ನು ಮುಂದಕ್ಕೆ ಫಲ ಕೂಡ ಲೆವೆಲ್ಗೆ ಬಂದಿದೆ. ಅವು ಕೂಡ ನಿಮಗೆ ಇದು ಪಕ್ಕ ಇರೋಂಥವು ನಮಗೆ ನೇರಳೆಯ ಮರಗಳ ಸ್ನೇಹಿತರೆಲ್ಲ, ಸರಿನಾ. ನೋಡಿ, ಹೂವಿನ ಗಿಡ ಹಾಕ್ಕೊಂಡಿದ್ದಾರೆ, ಹೂವು ಬೆಳೀತಾರೆ ಎಲ್ಲ ಕೂಡ. ಇವರು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಮನೆ ಮುಂದ್ಗಡೆ ಚಪ್ಪರ ಹಾಕ್ಕೊಂಡು ಇಲ್ಲಿ ದ್ರಾಕ್ಷಿ ಕೂಡ ಬೆಳೀತಾ ಇದ್ದಾರೆ. ನೀವು ಬಂದಾಗ ಅದನ್ನು ನೋಡ್ಬೋದು. ನಾನು ನಿಮ್ಗೆ ಇಲ್ಲಿ
ಫೋಟೋ ಕೂಡ ತೆಗೆದು ಹಾಕಿದ್ದೀನಿ. ಯಾಕೆಂದರೆ ವೀಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಸ್ನೇಹಿತರೆ. ನಿಮಗೆ ನೋಡ್ಬೇಕಾದ್ರೆ ಫೋಟೋ ತೆಗೆದು ಹಾಕಿದ್ದೀನಿ ಬೇಕಾದ್ರೆ ನೋಡಿರಿ. ಇದ್ರಲ್ಲಿ ಮೆನ್ಷನ್ ಮಾಡಿದ್ರಿ ಅಂತ ನಾನು. ನಮಗೆ ನೇರಳೆ ಮರ ಶುಗರ್ ಅವ್ರಿಗೆ ತುಂಬ ಒಳ್ಳೆಯದಂತ ಗೊತ್ತು. ಹಣ್ಣು ಆ ಮರ ಕೂಡ ಇಲ್ಲಿ ಹಾಕಿದ್ದಾರೆ. ಅದು ಯಾವುದು ಕೆ ಜಿಗೆ ಮಿನಿಮಮ್ ಅಂದ್ರೂ 200 ರೂಪಾಯಿ ಇದ್ದೇ ಇರುತ್ತೆ. ಅದು ಒಂದು 4-5 ಗಿಡಗಳಿದ್ದಾವೆ ಸ್ನೇಹಿತರೆ. ಕರಿಬೇವು ಕೂಡ ಒಂದು 4-5 ಗಿಡಗಳಿದ್ದಾವೆ. ಅವರು ನೋಡಿ ಎಷ್ಟು ಯಾವ ಥರ ಮಾಡಿದ್ದಾರೆ ಅಂದರೆ ತುಂಬ ಸೊಗಸಾಗಿ ನಾಜುಕ್ಕಾಗಿ ಎಲ್ಲವೂ ಮಾಡ್ಕೊಂಡಿದ್ದಾರೆ. ಬೆಳೆನೂ ಬೆಳಿಬೇಕು, ಇದು ಆಗಬೇಕು ಅಂತ ಈ ಖಾಲಿ ಜಾಗದಲ್ಲಿ ಅವರು ಅಷ್ಟು ಹಾಕ್ಬೇಕು ಅನ್ನೋದು ಇದು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ನಿಜವಲ್ವೇ ನೀವು ಶೇರ್ ಮಾಡೋದ್ರಿಂದ ನಮ್ಮ ಹತ್ರ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮಗೆ ಈ ತೋಟ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಗೆ ಒಂದೊಂದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ. ಇದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.